ಅಭಿವೃದ್ಧಿ ಕೆಲಸಗಳನ್ನ ಶಾಸಕರು ನೆಟ್ಟಗೆ ಮಾಡಿದ್ರೆ ಜನರ ಹತ್ರ ಹೋಗಿ ಓಟ್ ಕೇಳೋದು ಸುಲಭ. ಗೂಳಿಹಟ್ಟಿ ಶೇಖರ್ ಕೂಡ ಅಭಿವೃದ್ಧಿ ಕೆಲಸಗಳನ್ನ ಮಾಡಿದ್ದೇನೆ, ಅವುಗಳೇ ನನಗೆ ಶ್ರೀರಕ್ಷೆ ಅಂತ ಹೇಳ್ತಿದ್ದಾರೆ. ಇದರ ಬಗ್ಗೆ ಕ್ಷೇತ್ರದ ಜನರು ಏನ್ ಹೇಳ್ತಾರೆ ಅವರಿಂದಲೇ ಕೇಳಿ ತಿಳ್ಕೊಳ್ಳೋಣ ಬನ್ನಿ. ಹೊಸದುರ್ಗ ಕ್ಷೇತ್ರ ಅಭಿವೃದ್ಧಿಯಾಗಿದೆಯಾ? ಮತದಾರರ ಮನದಲ್ಲಿ ಏನಿದೆ? ಕುಡಿಯುವ ನೀರಿನ ಸಮಸ್ಯೆಯನ್ನ ಎದುರಿಸುತ್ತಿರುವ ಈ ಕ್ಷೇತ್ರಕ್ಕೆ ಚೆಕ್ ಡ್ಯಾಂಗಳನ್ನ ನಿರ್ಮಿಸಿ ಕುಡಿಯುವ ನೀರಿನ ಸಮಸ್ಯೆಗಳನ್ನು ನಿವಾರಿಸುವ ಕೆಲಸವನ್ನ ಮಾಜಿ ಶಾಸಕ ಬಿಜಿ ಗೋವಿಂದಪ್ಪ ಮಾಡಿದ್ದರು. 2ನೇ ಹಂತದ ಕುಡಿಯುವ ನೀರಿನ ಯೋಜನೆಯನ್ನು ಜಾರಿ ತಂದಿದ್ರು. ಆದರೆ ಅದು ಯಶಸ್ಸು ಕಾಣಲಿಲ್ಲ. ಅವರಿಗೆ ಬೇಕಾಗಿರೋದನ್ನು ಕೊಟ್ಟಿಲ್ಲದಾಗ ಅವರು ಹೇಳ್ತಾರೆ, ನಮಗೆ ಆಶ್ರಯ ಮನೆ ಕೊಟ್ಟಿಲ್ಲ, ನಮಗೆ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ ಅಂತ ಹೇಳೋದು ಸಹಜ. ಆದರೆ ಎಲ್ಲರನ್ನೂ ತೃಪ್ತಿಪಡಿಸೋಕ್ಕಾಗಿಲ್ಲ. ಕೆಲವು ಕಡೆ ಆಗಿದೆ, ಕೆಲವು ಕಡೆ ಆಗಿಲ್ಲದಾರು ಕೇಳೇ ಹೇಳ್ತಾರೆ ನಮಗೆ ಅದು ಆಗಿಲ್ಲ ಅಂತೇಳಿ. ಆಗಿರೋರು ನಾವಿಲ್ಲ ನಮಗೆ ಆಗಿದೆ ಅಂತ ಹೇಳ್ತಾರೆ. ಹಾಗಾಗಿ ನಿರೀಕ್ಷೆ ಏನಿದೆ ಅಂದರೆ ಜನರಲ್ಲಿ ಅಭಿವೃದ್ಧಿ ಕೇಳ್ತಾರೆ. ಮಂತ್ರಿಯಾದ ನಂತರ ತಮ್ಮ ಮೊದಲಿನ ಕಾಯಕವಾದ ದೇವಸ್ಥಾನಗಳ ಜೀರ್ಣೋದ್ಧಾರ ಮಾಡುವುದನ್ನು ಗೂಳಿಹಟ್ಟಿ ಶೇಖರ್ ಮುಂದುವರೆಸಿದ್ರು. ಅದರ ಜೊತೆಗೆ ತಾಲೂಕು, ಜಿಲ್ಲೆ ಹಾಗೂ ರಾಜ್ಯ ಮಟ್ಟದಲ್ಲಿ ಸ್ವಿಮ್ಮಿಂಗ್ ಪೂಲ್ಗಳು, ಸಿಂಥೆಟಿಕ್ ಅಥ್ಲೆಟಿಕ್ ಟ್ರ್ಯಾಕ್ಗಳು, ಚೆಕ್ ಡ್ಯಾಂಗಳು, ಕುಡಿಯುವ ನೀರು, ಕೊಳವೆ ಬಾವಿಗಳು, ಬಡ ಸಮುದಾಯಗಳಿಗೆ ನಿವೇಶನಗಳು ಹಾಗೂ ಸಿಮೆಂಟ್ ಕಾಂಕ್ರೀಟ್ನ ರಸ್ತೆಗಳನ್ನ ಮಾಡಿಕೊಂಡು ಬಂದಿದ್ದಾರೆ. ಇಷ್ಟಾದರೂ ಇವರ ವಿರುದ್ಧ ಆರೋಪಗಳು ಕೇಳಿಬರುತ್ತಿವೆ. ಪದೇ ಪದೇ ಎಲೆಕ್ಷನ್ 5 ವರ್ಷಕ್ಕೊಂದ್ಸಲಿ ಆಗುತ್ತೆ, ನಂತರ ಪುನಃ ಏನಾಗುತ್ತೆ, ಪುನಃ ಎಲೆಕ್ಷನ್. ಆದರೆ ಜನಕ್ಕೆ ಕುಡಿಯೋ ನೀರಿನ ಸಮಸ್ಯೆ ಬಹಳಷ್ಟು ಇಲ್ಲಿ ಎದುರಿಸ್ತಾ ಇದ್ದಾರೆ. ಇವತ್ತು ಪುರಸಭೆಯಲ್ಲಿ ಜನ ನೀರಿಗೆ ಆಗಿ ಸ್ಟ್ರೈಕ್ ಮಾಡಿದ್ದಾರೆ ಪುರಸಭೆ ಮುಂದೆ. ನಂತರ ಬೇರೆ ಕಡೆಯಿಂದ ನೀರನ್ನು ತಂದು ಟ್ಯಾಂಕರ್ ಮೂಲಕ ಹಾಕ್ತಾ ಇದ್ದಾರೆ. ಆಮೇಲೆ ಜನಕ್ಕೆ ರಸ್ತೆ, ಉತ್ತಮವಾದ ರಸ್ತೆಗಳು ಸಹ ಇಲ್ಲಿ ನಿರೀಕ್ಷೆ ಮಾಡಿದ್ರು. ಪ್ರಮುಖ ರಸ್ತೆನೇ ಇಲ್ಲಿ ನಮಗೆ ಒಳ್ಳೆಯ ರಸ್ತೆ ಆಗಲೇ ಇಲ್ಲ. ಅದಕ್ಕೆ ಕಾರಣ ಏನು ಅಂತ ಇವತ್ತಿಗೂ ಜನಕ್ಕೆ ಅರ್ಥ ಆಗ್ತಾಯಿಲ್ಲ. ದೇವಾಲಯಗಳ ಅಭಿವೃದ್ಧಿ ಮಾಡಿದ್ದಾರೆ ಅಷ್ಟೇ. ಗೂಳಿಹಟ್ಟಿ ವಿರುದ್ಧ ಜನರ ಆಕ್ರೋಶ. ರೈತರ ಬೆಂಬಲಕ್ಕೆ ಅವರು ಎಂದೂ ಬಂದಿಲ್ಲ. ಕುಡಿಯುವ ನೀರು ಮತ್ತು ವಿದ್ಯುತ್ ಸಮಸ್ಯೆ ಉಂಟಾದಾಗ ಯಾವುದೇ ರೀತಿಯಲ್ಲಿ ಆ ಸಮಸ್ಯೆಗಳನ್ನ ಬಗೆಹರಿಸುವಲ್ಲಿ ಮುಂದೆ ಬರಲಿಲ್ಲ. ನಗರದ ಹೊರ ಪ್ರದೇಶದಲ್ಲಿ 14 ಎಕರೆ ಜಮೀನನ್ನು ಮಾಜಿ ಶಾಸಕ ಬಿಜಿ ಗೋವಿಂದಪ್ಪ ಅವರು ಸರ್ಕಾರದಿಂದ ವಿದ್ಯುತ್ ಗ್ರಿಡ್ಗಾಗಿ ಮಂಜೂರು ಮಾಡ್ಕೊಂಡು ಬಂದಿದ್ರು. ಇದರ ಮುಂದುವರಿದ ಕೆಲಸವನ್ನ ಗೂಳಿಹಟ್ಟಿ ಶೇಖರ್ ಮಾಡಲಿಲ್ಲ. ಕ್ಷೇತ್ರದ ಅಭಿವೃದ್ಧಿಯ ಕೆಲಸದ ಬಗ್ಗೆ ಚಕಾರವನ್ನೇ ಎತ್ತದ ಮಾಜಿ ಸಚಿವರು ಕೇವಲ ದೇವಾಲಯಗಳ ಅಭಿವೃದ್ಧಿಗೆ, ಹಾಲು ರಾಮೇಶ್ವರದಂತಹ ಇತಿಹಾಸ ಹೊಂದಿರುವ ದೇವಾಲಯಕ್ಕೆ ಹಣವನ್ನ ಸುರಿದಿದ್ದಾರೆ. ಇಂತಹ ಶಾಸಕರಿಂದ ಕ್ಷೇತ್ರ ಸುಮಾರು 50 ವರ್ಷಗಳಷ್ಟು ಹಿಂದೆ ಹೋದಂತಿದೆ ಎಂದು ಮತ್ತೊಂದು ಗುಂಪು ಆರೋಪಿಸಿದೆ. ರೈತರ ಸಮಸ್ಯೆಗಳಿಗೆ ಬೇಕಾಗಿರ್ತದ್ದು ಕರೆಂಟು ಮತ್ತು ಚರಂಡಿ ಮತ್ತು ರಸ್ತೆಗಳು ಮತ್ತು ಆರೋಗ್ಯ, ಇಂತಹ ಅವಶ್ಯಕತೆಗಳು ಬೇಕಾಗಿರ್ತವೆ. ಇವತ್ತು 5 ವರ್ಷದ ಒಂದು ಪೀರಿಯಡ್ ಅಲ್ಲಿ ಇವತ್ತು ಅತ್ಯಂತ ಹಿಂದುಳಿದ ತಾಲೂಕು 5 ವರ್ಷ ನಮ್ಮ ತಾಲೂಕಿಗೆ ಯಾವುದೇ ಒಂದು ಅನುದಾನಗಳು ಸಹ ಬಂದಿಲ್ಲ. ಸ್ಪರ್ಧೆಗಳು ನಮಗೆ ಈ ಸಾರಿ ಹೊಸದುರ್ಗದಲ್ಲಿ ಕಾಂಗ್ರೆಸ್ ಸ್ಪರ್ಧೆ ಕೊಡಕ್ಕೆ ಯಾರೂ ಹತ್ರ ಇಲ್ಲ. ಎಲ್ಲರೂ ನಾಮಕಾವಸ್ಥೆ. ಎಲ್ಲ ಪಕ್ಷಗಳಲ್ಲಿ ಇವತ್ತು ಬಿಜೆಪಿ 3 ಪಕ್ಷ ಆಗಿದೆ, ಒಂದು ಇಂಡಿಪೆಂಡೆಂಟ್ ಇದೆ, JDS ಇದೆ. ಯಾರು ಸ್ಪರ್ಧೆ ಕೊಡೋ ಮಟ್ಟಕ್ಕೆ ಯಾರೂ ನಮಗೆ ಇದಿಲ್ಲ. ಈ ಕ್ಷೇತ್ರದಲ್ಲಿ ಕೆಲ ಕಡೆ ಕಾಡುತ್ತಿರುವ ಸಮಸ್ಯೆಗಳೆಂದರೆ ಕುಡಿಯುವ ನೀರಿನ ಸಮಸ್ಯೆ, ವಿದ್ಯುತ್ ಸಮಸ್ಯೆ, ಆಶ್ರಯ ಮನೆಗಳ ವಿತರಣೆಯಾಗಿಲ್ಲ, ರಸ್ತೆಗಳಿಲ್ಲ. ಇವು ಈ ಬಾರಿಯ ಚುನಾವಣೆಯ ಪ್ರಮುಖ ವಿಷಯಗಳಾಗಿವೆ. ವರದಿ ಈಗಾಗಲೇ ಹೇಳಿತ್ತು. ಅದರ ಪ್ರಕಾರ ಹೊಸದುರ್ಗ ತಾಲೂಕಿಗೆ ಆ ವರದಿ ಅನುಸಾರ 4,200 ಕೋಟಿ ಹಣ ಇವತ್ತು ನಮಗೆ ನಿಗದಿಯಾಗಿತ್ತು. ಆ ಹಣನೂ ಕೂಡ ತರುವಲ್ಲಿ ಶಾಸಕರು ಸಂಪೂರ್ಣ ವಿಫಲರಾಗಿ ಇವತ್ತು ತಾಲೂಕಿನ ಜನಕ್ಕೆ 4,200 ಕೋಟಿ ರೂಪಾಯಿಗಳ ಹಣದಿಂದ ಇವತ್ತು ವಂಚಿತರಾಗಿದ್ದಾರೆ. ಈ ಎಲ್ಲದಕ್ಕೂ ಕೂಡ ನೇರವಾಗಿ ಹಿಂದಿನ ಶಾಸಕರೇ ಕಾರಣ ಅಂತೇಳಿ ನಾನು ಹೇಳ್ತೇನೆ. ಒಟ್ಟಾರೆ ತಾಲೂಕಿನ ಅಭಿವೃದ್ಧಿ ಸಮಗ್ರವಾಗಿ ಆಗಲಿಲ್ಲ. ಅಭಿವೃದ್ಧಿಯಿಂದ ಸಂಪೂರ್ಣ ಒಂದು 50 ವರ್ಷಗಳ ಪ್ರಗತಿ ಹಿಂದಕ್ಕೆ ಹೋಗಿದೆ ಅಂತಕ್ಕಂಥ ಒಂದು ಭಾವನೆಯನ್ನು ನಾವು ಇವತ್ತು ವ್ಯಕ್ತ ಮಾಡ್ತಾ ಇದ್ದೀವಿ. ಈಗಿನ ಶಾಸಕರ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಹಾಗೂ ಅವರ ನಿರ್ಲಕ್ಷ್ಯದ ಬಗ್ಗೆ ಕೇಳಿಬರುತ್ತಿರುವ ಮಾತುಗಳ ನಡುವೆ ಈ ಬಾರಿ ಈ ಕ್ಷೇತ್ರದಲ್ಲಿ ಮತ್ತೆ ಗೂಳಿ ಗುಟ್ರು ಹಾಕ್ತಾರಾ, ಇಲ್ಲವೇ ಎದುರಾಳಿಗೆ ಸ್ಥಾನವನ್ನು ಬಿಟ್ಕೊಡ್ತಾರಾ ಎಂಬುದನ್ನ ಕಾದು ನೋಡಬೇಕು. ಅಧಿರಥರ ಅಖಾಡದಲ್ಲಿ ಮತ್ತೊಬ್ಬ ನಾಯಕ ಕ್ಷೇತ್ರದ ಸಂಪೂರ್ಣ ಡೀಟೇಲ್ಸ್ ಹೊತ್ಕೊಂಡು ನಿಮ್ಮ ಮುಂದೆ ಹಾಜರಾಗ್ತೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.